ಸದ್ಯಕ್ಕೆ ಎಚ್.ಡಿ. ರೇವಣ್ಣ ಬಸವನಗುಡಿ ಮನೆಗೆ ಹೋಗಲ್ಲ. ಜೈಲಿನಿಂದ ಬಂದ ಬಳಿಕ ದೇವೇಗೌಡರ ಮನೆಯಲ್ಲೇ ವಾಸಿಸ್ತಾ ಇದ್ದಾರೆ. ಬಸವನಗುಡಿಯ ಅವರ ಮನೆಗೆ ಸದ್ಯಕ್ಕಂತೂ ಹೋಗಲ್ಲ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಟೆಂಪಲ್ ರನ್ ಬಳಿಕ ಬಸವನಗುಡಿ ಮನೆಗೆ ಹೋಗಿ ವಾಪಸ್ ಆಗಿದ್ದಾರೆ. ಮನೆ ಒಳಗೆ ತೆರಳದೆ ಬಾಗಿಲ ಹೊಸ್ತಿಲನ್ನ ಮುಟ್ಟಿ ಅಲ್ಲಿಂದ ವಾಪಸ್ ಆಗಿದ್ದಾರೆ ರೇವಣ್ಣ. ಸದ್ಯಕ್ಕೆ ಬಸವನಗುಡಿ ಮನೆಗೆ ರೇವಣ್ಣ ಹೋಗೋದಿಲ್ವಂತೆ. ಕಳೆದ 3 ದಿನಗಳಿಂದ ದೇವೇಗೌಡರ ನಿವಾಸದಲ್ಲೇ ರೇವಣ್ಣ ಇದ್ದಾರೆ. ಶಾಂತಿ ಹೋಮ ಪೂಜೆಯನ್ನ ನಡೆಸಿ ಮತ್ತೆ ಗೃಹ ಪ್ರವೇಶವನ್ನ ಮಾಡ್ತಾರೆ ಅನ್ನುವಂತ ಮಾಹಿತಿ ಇದೆ. ಕೇಸ್ ಆದ ದಿನದಿಂದಲೂ ಕೂಡ ಬಸವನಗುಡಿ ಮನೆಗೆ ಹೋಗೇ ಇಲ್ಲ. ರೇವಣ್ಣ ಸೇರಿ ಕುಟುಂಬದ ಯಾವ ಸದಸ್ಯರು ಕೂಡ ಮನೆಗೆ ತೆರಳಲೇ ಇಲ್ಲ. ಟೈಮ್ ಸರಿ ಇಲ್ಲ ಅಂತ ದೇವರ ಮೊರೆ ಹೋಗಿದ್ದಾರೆ ಎಚ್.ಡಿ. ರೇವಣ್ಣ. ಈಗ ಸಂಕಷ್ಟದಿಂದ ಪಾರಾಗಲು ದೇವಸ್ಥಾನಗಳಿಗೆ ಬ್ಯಾಕ್ ಟು ಬ್ಯಾಕ್ ಟೆಂಪಲ್ ರನ್ ನಡೆಸ್ತಾ ಇದ್ದಾರೆ, ಭೇಟಿಯನ್ನ ಕೊಡ್ತಾ ಇದ್ದಾರೆ. ಸಂಕಷ್ಟ ದೂರಾದ ಮೇಲೆ ಮನೆಯಲ್ಲಿ ವಿಶೇಷ ಪೂಜೆಗೂ ಕೂಡ ಈಗ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಎಚ್.ಡಿ. ರೇವಣ್ಣ ಅವರ ಬಸವನಗುಡಿ ಮನೆ ಈಗ ಖಾಲಿ, ಯಾರು ಕೂಡ ಬರ್ತಾ ಇಲ್ಲ. ಆ ಕಡೆ ಯಾವುದೇ ಕಾರ್ಯಕರ್ತರಾಗಲಿ ಖುದ್ದು ಅವರ ಕುಟುಂಬಸ್ಥರಾಗಲಿ ಯಾರೂ ಕೂಡ ಸುಳಿದಿಲ್ಲ. ರೇವಣ್ಣ ಅವರು ಕೂಡ ಅಲ್ಲಿ ರಿಲೀಸ್ ಆದ ನಂತರದಲ್ಲಿ ಬಸವನಗುಡಿ ಮನೆಗೆ ಬಂದು ಹೊಸ್ತಿಲನ್ನು ಮುಟ್ಟಿ ನಮಸ್ಕರಿಸಿ ಹೊರಟಿದ್ದಷ್ಟೇ. ಆನಂತರ ದೇವೇಗೌಡರ ಮನೆಯಲ್ಲೇ ಇದ್ದಾರೆ. ರೇವಣ್ಣ ಅವರ ಬಸವನಗುಡಿ ನಿವಾಸದಲ್ಲಿ ಈಗಾಗಲೇ 1 ವಾರಗಳ ಹಿಂದೆ ಸ್ಥಳ ಮಹಜರನ್ನು ಕೂಡ ನಡೆಸಿದ್ದನ್ನು ನಾವು ಗಮನಿಸಬಹುದು. ಎಚ್.ಡಿ. ರೇವಣ್ಣ ಅವರ ಬಸವನಗುಡಿ ಮನೆಯಲ್ಲಿ SIT ಸ್ಥಳ ಮಹಜರನ್ನು ನಡೆಸಿತ್ತು. ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಕೂಡ ಪಡೆದುಕೊಂಡಿತ್ತು. ಸಂತ್ರಸ್ತೆಯ ಜೊತೆಗೆ ಅಲ್ಲಿ ಹಾಜರಾಗಿ ಅಲ್ಲಿ ಸ್ಥಳ ಮಹಜರನ್ನು ಕೂಡ ನಡೆಸಲಾಗಿದೆ. ಆ ಮನೆಗೆ ಈಗ ಎಚ್.ಡಿ. ರೇವಣ್ಣ ಭೇಟಿಯನ್ನ ಕೊಟ್ಟಿಲ್ಲ, ಸದ್ಯಕ್ಕಂತೂ ಕೊಡಲ್ಲ ಅನ್ನುವಂಥ ಮಾಹಿತಿ ಕೂಡ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದೀಪಾ, ಬಸವನಗುಡಿ ಮನೆಗೆ ರೇವಣ್ಣ ಹೋಗದೇ ಇರೋದಕ್ಕೆ ಕಾರಣಗಳೇನು ಅನ್ನೋದೇನಾದರೂ ಗೊತ್ತಾಗಿದೆ? ಯಾಕಂದರೆ ಬಹಳ ನಂಬಿಕೆಯನ್ನು ಇಟ್ಕೊಂಡಿರೋರು ಒಂದಲ್ಲ ಒಂದು ವಿಚಾರಗಳ ಬಗ್ಗೆ. ಆ ನಿಟ್ಟಿನಲ್ಲಿ ಏನಾದರೂ ಹೋಗದೇ ಇರೋದಾ ಅಥವಾ ಲೀಗಲಿ? ಯಾಕಂದರೆ ಈಗಾಗಲೇ ಸಂತ್ರಸ್ತೆ ಕೂಡ ಅಲ್ಲೇ ಸ್ಥಳ ಮಹಜರು ಕೂಡ ನಡೆಸಿರೋದ್ರಿಂದ, ಅದೇ ಘಟನೆ ನಡೆದಿರೋ ಸ್ಥಳ ಆಗಿರೋದ್ರಿಂದ ಈ ಕಾರಣಕ್ಕೆ ಏನಾದರೂ ಹೋಗ್ತಾ ಇಲ್ವಾ? ಏನು ಕಾರಣ, ಏನೇನು ಡೀಟೇಲ್ಸ್ ಇದೆ? ಅಶ್ವಿನಿ, ನಿಜ. ಸಾಮಾನ್ಯವಾಗಿ ದೇವೇಗೌಡರ ಕುಟುಂಬ ಒಳಿತಾಗ್ಲಿ ಕೆಡಕಾಗ್ಲಿ ಒಂದು ರೀತಿಯಾಗಿ ದೇವರ ಮೊರೆ ಹೋಗುವಂಥದ್ದು, ದೇವರ ಪೂಜೆಗಳನ್ನು ನಡೆಸುವಂತಹದ್ದು ಕಾಮನ್. ಅದು ಮೊದಲಿನಿಂದಲೂ ಅವ್ರ ಮನೆಯಲ್ಲಿ ಬಂದಂತಹ ಸಂಪ್ರದಾಯ. ಇದೀಗ ರೇವಣ್ಣ ಬಂಧನ ಆದರೂ, ಬಿಡುಗಡೆ ಆದರೂ, ತದನಂತರದಲ್ಲಿ ಬಂಧನದ ವೇಳೆ ಬಸವನಗುಡಿಯಲ್ಲಿರುವಂತಹ ಅಧಿಕೃತ ನಿವಾಸದಲ್ಲಿ ಒಂದಿಷ್ಟು ಸ್ಥಳ ಮಹಜರುಗಳು, ದಾಖಲೆಗಳನ್ನು ಕೂಡ ಪೊಲೀಸರು SIT ಅಧಿಕಾರಿಗಳು ಪಡೆದುಕೊಂಡ್ರು. ಅದಾದ ಬಳಿಕ ಬಿಡುಗಡೆಯಾದ ತಕ್ಷಣವೇ ಅವರು ಆ ಮನೆಗೆ ಹೋದ್ರು. ಆದರೆ ಮನೆ ಒಳಗಡೆ ಕಾಲಿಡಲಿಲ್ಲ. ಅಲ್ಲಿನ ಹೊಸಲಿಗೆ ನಮಸ್ಕಾರವನ್ನು ಮಾಡಿಬಿಟ್ಟು ಅಲ್ಲಿಂದ ನೇರವಾಗಿ ತಮ್ಮ ತಂದೆಯ ಮನೆಗೆ ಬಂದರು. ಪ್ರಮುಖವಾಗಿ ಒಂದಿಷ್ಟು ನಂಬಿಕೆಗಳಿರಬಹುದು, ಅಲ್ಲಿ ಅಧಿಕಾರಿಗಳು ಬಂದೋಗಿದ್ದಾರೆ ಅಥವಾ ಮತ್ತೊಂದು ಆ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಪೂಜೆ ಪುನಸ್ಕಾರದ ಬಳಿಕ ಆ ಮನೆಯನ್ನು ಪ್ರವೇಶ ಮಾಡಬೇಕು ಅನ್ನುವಂತಹದ್ದು ಇದ್ದೇ ಇರುತ್ತೆ. ಅವರಿಗೆ ಮೊದಲಿಂದಲೂ ಕೂಡ ಪೂಜೆ ಪುನಸ್ಕಾರದಲ್ಲಿ ಅತಿಯಾದ ನಂಬಿಕೆ ಇರೋದ್ರಿಂದ ಆ ರೀತಿಯಾದಂತಹ ಒಂದು ವಿಚಾರವನ್ನು ಕೂಡ ಅವರಲ್ಲಿ ಅಪ್ಲೈ ಮಾಡಿರೋದುಂಟು. ಜೊತೆಗೆ ಕಳೆದ 4 ದಿನಗಳಿಂದಲೂ ಕೂಡ ದೇವೇಗೌಡರ ನಿವಾಸದಲ್ಲೇ ಅವರು ಉಳಿದುಕೊಂಡಿದ್ದಾರೆ. ಮನೆ ಇದ್ದರೂ ಕೂಡ ಆ ಮನೆ ಕಡೆ ಸುಳಿದಿಲ್ಲ. ಅಂದರೆ ಡೇ 1 ಏನು ಹೋಗಿದ್ರು ಅದೇ ಲಾಸ್ಟ್. ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಆ ಮನೆಗೆ ಅವರು ಹೋಗಿಲ್ಲ. ದೇವೇಗೌಡರ ತಮ್ಮ ತಂದೆಯ ನಿವಾಸದಲ್ಲೇ ಉಳಿದುಕೊಂಡಿರುವಂಥದ್ದು. ನಾ ಹೇಳಿದಂತೆ ಹೋಮ ಹವನದ ಬಳಿಕ ಆ ಮನೆ ಪ್ರವೇಶ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಿದೆ. ಯಾಕಂದರೆ ಸಾಮಾನ್ಯವಾಗಿ ಯಾರ್ಯಾರೋ ಬಂದೋಗಿದ್ದಾರೆ ಅನ್ನುವಂತಹದ್ದು ಅವ್ರ ತಲೆಯಲ್ಲಿರಬಹುದು. ಹಾಗಾಗಿಯೇ ಪೂಜೆ ಪುನಸ್ಕಾರದ ಬಳಿಕ ಆ ಮನೆಗೆ ಹೋಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಿರ್ಧಾರ ಮಾಡಿದಂತಿದೆ. ಹಾಗಾಗಿನೇ ಆ ಒಂದು ಮನೆ ಹತ್ತ ಸುಳಿತಾ ಇಲ್ಲ ಅನ್ಸುತ್ತೆ ರೇವಣ್ಣ. ಅಶ್ವಿನಿ. ಓಕೆ ದೀಪಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ.